ಫ್ರೆಂಡ್ಸ್ ಅದನ್ನು ಅಷ್ಟೇ ನಾನು ಪಿಂಕ್ ಕಲರ್ನ ಈ ರೀತಿ ನೀಡಲ್ಗೆ ಹಾಕ್ಕೊಂಡು 12 ಎಳೆನೇ ಇದು ಕೂಡ ತೊಗೊಂಡಿದ್ದೀನಿ. 12 ಎಳೆ ತೊಗೊಂಡು ಇದನ್ನು ನಾವು ಇಲ್ಲಿ ಫಸ್ಟ್ ಕಲರ್ನ ನಾವಿಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಫಸ್ಟ್ ಕಲರ್ನ ಜಾಯಿನ್ ಮಾಡಿ ಈ ಎರಡು ಮಧ್ಯದಲ್ಲಿ ಏನಿದೆಯೋ ಅದಕ್ಕೆ ನಾವು ಜಾಯಿನ್ ಮಾಡ್ತಾ ಹೋಗೋಣ. ನಾವೇನು ಆರೆಂಜ್ ಕಲರ್ ಜಾಯಿನ್ ಮಾಡಿದ್ವೋ ಆ ಎರಡು ಮಧ್ಯಕ್ಕೆ ನಾವು ಜಾಯಿನ್ ಮಾಡೋಣ. ನೀವು ಬಿಗಿನರ್ಸ್ ಯಾರಿದ್ದಾರೋ ದಯವಿಟ್ಟು ನೀವು ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ನಿಮಗೆ ಕಷ್ಟ ಅನಿಸಲ್ಲ. ನಾನು ಮಾಡ್ಕೊಂಡಿದ್ದಾದಮೇಲೆ ದಾರನ ನೋಡಿ ಹೀಗೆ ಹೇಳಿದ್ರೆ ಈಸಿಯಾಗಿ ಬರುತ್ತೆ. ಸೀರೆ ಹರಿದೋಗುತ್ತೆ ಅನ್ನೋ ಭಯನೂ ಇಲ್ಲ. ಇಷ್ಟು ಲೆಂತನ್ನು ನಾನು ಬಿಟ್ಕೊಂಡಿದ್ದೀನಿ ನೋಡಿ. ಎಲ್ಲೂ ದಾರ ನಾನು ಡಬ್ಬಲ್ ಕಲರ್ ತೊಗೊಂಡಿದ್ದೀನಿ, ಮಧ್ಯದಲ್ಲೂ ಜಾಯಿನ್ ಮಾಡಿದ್ದೀನಿ. ಎಲ್ಲೂ ಕೂಡ ನನಗೆ ದಾರ ಸುಕ್ಕಾಗ್ತಾಯಿಲ್ಲ, ಎಲ್ಲೂ ದಾರ ನನಗೆ ಸಿಕ್ಕಾಕೊಳ್ತಾನೂ ಇಲ್ಲ ನೋಡಿ. ಈಸಿಯಾಗಿ ಸೆಂಟ್ರಲ್ಲಿ ಹೀಗೆ ಹಿಡಿದು ಹಿಂಗೆ ಎಳಿತಾ ಬಂದರೆ ನೋಡಿ ನೋಡಿ ಎಷ್ಟು ನೀಟಾಗಿ ಬಂತು. ಎಳಿತಾ ಬಂದರೆ ಆರಾಮಾಗಿ ನಿಮಗೆ ನೋಡಿ. ಮತ್ತೆ ಇದನ್ನು ಹಾಗೆ ನಾಟ್ ಮಾಡ್ಕೊಳ್ಳೋಣ. ಓಕೆ, ನೀವು ದಯವಿಟ್ಟು ಮಾರ್ಕ್ ಮಾಡ್ಕೊಬಿಟ್ರೆ ನಿಮಗೆ ಬಿಗಿನರ್ಸ್ಗಳಿಗೆ ಈಸಿ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರು ಓಕೆ ಕಣ್ಣಳ್ತಲ್ಲಿ ಮಾಡ್ಕೊಬಿಡ್ಬೋದು. ಬಟ್ ನಾನು ಯಾವುದಕ್ಕೂ ನಾನು ಮಾರ್ಕ್ ಮಾಡ್ಕೊಳ್ಳೋ ಅಭ್ಯಾಸನೇ ನನಗಿಲ್ಲ. ಮಾರ್ಕ್ ಯಾವುದಕ್ಕೂ ನಾನು ಮಾಡ್ಕೊಳ್ಳಲ್ಲ. ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಗಂಟು ಅಷ್ಟೇ ಕೂಡ ನಿಮಗೆ ಗಂಟು ಹಾಕೋದು ಹೇಗೆ ಅನ್ನೋದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಡಬಲ್ ಫೋಲ್ಡಿಂಗ್ ಹೇಗೆ ಮಾಡಬೇಕು ನಾನು ನಾಟ್ ಹಾಕೋದು ನೋಡಿ. ಹೀಗೆ ಮಾಡಿ ಹೀಗೆ ತೊಗೊಂಡು ನಾಟ್ ಹಾಕ್ಕೊಳ್ತೀನಿ. ಓಕೆ ನೋಡಿ ಬೈ ಚಾನ್ಸ್ ಏನಾದರೂ ಈ ಥರ ಒಂದು ಎಕ್ಸ್ಟ್ರಾ ದಾರ ಇದ್ದರೆ ಹಿಂಗೆ ಮೇಲೆ ಹಿಡ್ಕೊಂಡು ಈ ದಾರನ ಹೀಗೆ ಇಟ್ಕೊಂಡು ಒಂದೆಳೆ ಹಿಂಗಿದ್ರೆ ಅದು ಬಂದುಬಿಡುತ್ತೆ. ಓಕೆ, ಸೀರೆಗೆ ಏನು ಫಾಲ್ಟ್ ಆಗಲ್ಲ. ಮತ್ತು ನೋಡಿ ನಾನು ಸೀರೆಗೆ ಕೂಡ ಜಾಯಿನ್ ಮಾಡಿದ್ದೀನಿ. ಸೀರೆ ಎಷ್ಟು ಸ್ಟಿಫ್ ಆಗಿದೆ. ನಾನು ಇದನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇದನ್ನು ಸ್ಟಿಕ್ಕಿಗೆ ಸುತ್ಕೊಂಡಿದ್ದೀನಿ. ಸ್ಟಿಕ್ಕಿಗೆ ಸುತ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಹೇಗೆ ನಾನು ಕುಚ್ಚು ಕಟ್ಟೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ.